वक्फ मिनिस्टर ज़मीर अहमद खान ने बीदर ज़िले के वक्फ मसाइल पर वीडियो कॉन्फ्रेंसिंग मुनक्कद की थी। इस वीडियो कॉन्फ्रेंस के डिटेल्स आपके सामने पेश कर रहे हैं। मीटिंग में स्टेट वक्फ बोर्ड के चेयरमैन अनवर पाशा, वक्फ बोर्ड के CEO जिलानी मुकाशी, बीदर ज़िले के वक्फ एडवाइजरी चेयरमैन मोहम्मद फ़िरोज़ खान, बीदर डिस्ट्रिक्ट ऑफिसर वगैरह मौजूद रहे। जून ನಾವು ವಫ್ ಅದಾಲತ್ ಮಾಡಿದ್ವಿ ಸರ್. ವಫ್ ಅದಾಲತ್ ಮಾಡುವಾಗ ಒಂದು ಈ DC ಇರಲಿಲ್ಲ, ಬೇರೆ DC ಚೇಂಜ್ ಆದ್ರೆ ಸರ್. ಈಗ ನಮ್ಮ ಸಮಸ್ಯೆಗಳು ವಕ್ಫ್ ಬೋರ್ಡ್ದು ಸಮಸ್ಯೆಗಳು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ವಿ ಸರ್ ನಾವು. ಆವಾಗ ಇವರು ಒಂದು ತಿಂಗಳು ನಮ್ಮ ಟೈಮ್ ಕೊಡಿ ಅಂತ ಕೇಳ್ಕೊಂಡಿದ್ರು ಸರ್. ಅದ್ರ ಬಗ್ಗೆ ರಿವ್ಯೂ ಮೀಟಿಂಗ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡ್ತಾರೆ ಸರ್. ಮಾಡಿ 1.5 ತಿಂಗಳು 2 ತಿಂಗಳು ಆಗಿದೆ ಸರ್. ಈಗ ನಮ್ಮ ರೆವೆನ್ಯೂ DC ಅವ್ರು ಬಂದ್ರಪ್ಪ? ಇದ್ದಾರೆ. ನಾನೊಂದು ಮೀಟಿಂಗ್ ಕರೆದಿದ್ದೇನೆ. ಈಗ ನಮ್ಮಲ್ಲಿ 17ಕ್ಕೆ ವಿಶೇಷ ಕ್ಯಾಬಿನೆಟ್ ಆಗ್ತಾ ಇದೆ. ಹೌದು ಸರ್, ಹೌದು ಸರ್, ಹೌದು ಸರ್. ಕಲಬುರಗಿಲಿ ಆ ಕ್ಯಾಬಿನೆಟ್ ಅಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ ತೊಳೋದಿದೆ. ಸರ್ ರಿವ್ಯೂ ಮಾಡಿ, ಇವತ್ತೇ ಲಾಸ್ಟ್ ಡೇಟ್ ಅಲ್ಲ. ಸರ್ ಪ್ರಿಪೇರ್ ಮಾಡಿ ಕಳಿಸ್ಬೇಕು. ಸರ್ ಸೊ ಅದಕ್ಕೆ ಈಗ ನಮ್ಮಲ್ಲಿ ಒಂದು ಮೀಟಿಂಗ್ ಇದೆ. ಸರ್ ನಿಮ್ದು ಏನ್ ವಿಷಯ? ಏನಿಲ್ಲ ಸರ್. ಟೋಟಲ್ ನಮ್ಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ DC ಅವ್ರ ಕಡೆಯಿಂದ ಆಗ್ಬೇಕಾಗಿರೋ ಟೋಟಲ್ ನಮ್ದು ಖಾತಾಗಳು ಆಗ್ಬೇಕಾಗಿರೋದು 1947 ಖಾತಾಗಳು ಆಗ್ಬೇಕಾಗಿತ್ತು ಸರ್. ಅದರಲ್ಲಿ 1591 ಖಾತಾ ಆಗಿದೆ ಸರ್. ರಿಮೈನಿಂಗ್ 356 ಖಾತಾಗಳು ಪೆಂಡಿಂಗ್ ಇತ್ತು ಸರ್. 356 ಖಾತಾಗಳು 1 ತಿಂಗಳು ಓಟ್ DC ಇರುವಾಗ ಇವ್ರು ಇರ್ಲಿಲ್ಲ ಸರ್, ಬೇರೆಯವ್ರು DC ಇದ್ರು. ರೆಡ್ಡಿ ಅಂತ DC ಇದ್ರು. ಅವರು 1 ತಿಂಗಳು ಟೈಮ್ ಕೊಡಿ ಸರ್, 1 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಅದೇನಾಗಿದೆ ಅಂತ ರೀಸೆಂಟ್ಲಿ ಬಂದಿದ್ದಾರೆ. ಸರ್ ಆಗಿದೆ ಎಷ್ಟಾಗಿಲ್ಲ ನೋಡ್ಕೊಂಡು ಇಮಿಡಿಯೇಟ್ಲಿ ಆದಷ್ಟು ಬೇಗ ಎಕ್ಸ್ಪೆಡೈಟ್ ಮಾಡಿ ಅಂತ ಹೇಳೋಣ. ಅದೊಂದು ಹೇಳ್ಬೇಕು ಸರ್. ಆಮೇಲೆ ಅದ್ರ ಜೊತೆಯಲ್ಲಿ ತಮಗೂ ಗೊತ್ತಿದ್ದಂಗೆ ತಾವು 2 ಮೀಟಿಂಗ್ ಮುಖ್ಯಮಂತ್ರಿಗಳು ಕರೆದಿದ್ರು ಸರ್. ಈ ಇಡೀ ರಾಜ್ಯದಲ್ಲಿ ಬರೀ ಮುಸಲ್ಮಾನ್ಗಂತ ಇಲ್ಲ ಸರ್, ಹಿಂದೂ ಸಮಾಜ ಇರಲಿ, ಕ್ರಿಶ್ಚಿಯನ್ ಸಮಾಜ ಆಗಿರಲಿ, ಮುಸ್ಲಿಂ ಸಮಾಜ ಆಗಿರಲಿ, ಎಲ್ಲೆಲ್ಲಿ ಹಿಂದೂ ಸಮಾಜಕ್ಕೆ ಮುದ್ರಭೂಮಿ ಬೇಕಾಗ್ತದೆ ಅಲ್ಲಿ ಕೊಡಬೇಕು, ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಕ್ಕೆ ಬೇಕಾದರೆ ಕೊಡಬೇಕು, ಮುಸಲ್ಮಾನ್ನ ಎಲ್ಲ ಅಗತ್ಯ ಇದೆ, ಪಾಪ್ಯುಲೇಷನ್ ಹೆಚ್ಚಾಗಿದೆ, ಅಲ್ಲಿ ಖಬರಸ್ತಾನ್ ಅಗತ್ಯ ಇದ್ರೆ ಕೊಡಬೇಕಂತ ಸರ್ಕಾರ ಆದೇಶ 2017 ಆಗಿದೆ ಸರ್. ಆ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸರ್, ಬೀದರ್ ಡಿಸ್ಟಿಕಲ್ಲಿ ಟೋಟಲ್ 53 ಅರ್ಜಿಗಳು ಕೊಟ್ಟವ್ರು ಸರ್ ಖಬ್ರಸ್ತಾನ ಬೀದರ್ ಡಿಸ್ಟಿಕಲ್ಲಿ. ಅದಲ್ಲಿ ಹೋದ ಸತಿ DC ಏನಂದ್ರು 24 ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ಸರ್ ಅಂತ ಹೇಳಿದ್ರು. ಅದೇನಾಗಿದೆ ಅಂತ ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಬೇಕಾದೇನು ಕೆಲಸ ಮಾಡುವ ಸರ್, DC ಹೊಸದಾಗಿ ಬಂದಿರೋದ್ರಿಂದ ಇನ್ನೊಂದು ಸತಿ ಒಂದು DC ಅವ್ರದ್ದು ಮೀಟಿಂಗ್ ಮಾಡುವ ಸರ್, ಒಂದು 15 ದಿನ ಬಿಟ್ಟು. ಇಲ್ಲ ಮಾಡ್ಲಿಕ್ಕೆ ಬರುತ್ತೆ. ನಾನೊಂದು KDP ಮೀಟಿಂಗು ಮಾಡ್ತೇನೆ, ಮಾಡಿ ಎಲ್ಲ ರಿವ್ಯೂ ಮಾಡೋಣ. ಸರ್ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ KDP ಮೀಟಿಂಗ್ ಅಲ್ಲಿ, ಎಲ್ಲೆಲ್ಲಿ ಸ್ಮಶಾನ ಭೂಮಿಗಳಿಲ್ಲ, ಯಾವುದೇ ಸಮುದಾಯ ಇರಲಿ, ಸ್ಮಶಾನ ಭೂಮಿಗೆ ಆದ್ಯತೆ ಕೊಟ್ಟು ಬೇಕಾದ್ರೆ ಜಮೀನ್ ಇಲ್ಲದೆ ಇದ್ರೆ ಸರ್ಕಾರದ ವತಿಯಿಂದ ಖರೀದಿ ಮಾಡಿ ಕೊಡ್ಬೇಕು ಅಂತ. ಹೌದು ಸರ್, ಸರ್ಕಾರ ಆದೇಶ ಮಾಡಿದ್ದಾರೆ. ಆಧಾರದ ಮೇಲೆ ಒಂದು ಮಾನದಂಡ ಇದೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಮಾಡಬೇಕು ಅಂತ ಕಂದಾಯ ಇಲಾಖೆಯವರಿಗೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇವೆ. ಸರ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹಚ್ಚೋಣ. ಎಸ್ ಸರ್. DC ಮೇಡಮ್ ಈಗ ಆಯ್ತು. ಈಗ ನಮ್ಮ ಕ್ಯಾಬಿನೆಟ್ ಇದೆ 17ನೇ ತಾರೀಕಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ದಾರೆ, ಅಲ್ಲಿ ನೀವು ಮೀಟಿಂಗ್ ಮುಂದುವರಿಸ್ಕೊಳ್ಳಿ. ನೀವು ನಾನು ಒಂದು 15 ದಿನ ಬಿಟ್ಟು ತಿರ್ಗಿ ಒಂದು ರಿವ್ಯೂ ಮಾಡ್ತೀನಮ್ಮ ನಿಮ್ದು. ಆಯ್ತು. ಥ್ಯಾಂಕ್ ಯು ಈಶ್ವರ್ ಖಂಡ್ರೆ ಸಾಬ್. ದೊಡ್ಡ ನಮಸ್ಕಾರಗಳು ಸಾಹೇಬ್ರಿಗೆ. ಥ್ಯಾಂಕ್ ಯು. RDPR ಏನಾಗಿದ್ದೀರಾ ನೀವು? ನಾನು ಅಡಿಷನಲ್ DC ಇದ್ದೇನೆ ಸರ್. ಜಿಲ್ಲಾ ಪಂಚಾಯತ್ಲಿಂದ ಡೆಪ್ಟಿ ಸೆಕ್ರೆಟರಿ ಜಾಯಿನ್ ಆಗಿದ್ದಾರೆ ಸರ್. ಈಗ ನೋಡಿ ನಿಮ್ದು ಬರ್ಕೊಳ್ಳಿ. ಈಗ ನಾನು ತಿರ್ಗಾ 11 ದಿನ ಒಂದು 15 ದಿನ ಬಿಟ್ಟು ನಾನು ರಿವ್ಯೂ ಮಾಡ್ತೀನಿ ಇನ್ನೊಂದ್ಸತಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ತಾವು ಒಂದು ನೋಟ್ ಮಾಡ್ಕೊಳ್ಳಿ. ತಾವು ಇದ್ರಿ ಲಾಸ್ಟ್ ಟೈಮ್ ಮೀಟಿಂಗ್ ಅಲ್ಲಿ ತಾವುಗಳು ಇದ್ರಿ? ಇದ್ದೆ ತಾನೆ. ಟೋಟಲ್ ನಮ್ಮ ಖಾತಾ RDPR ಎಲ್ಲ ಆಗ್ಬೇಕಾಗಿರೋದು, ಟೋಟಲ್ ಖಾತಾಗಳು ಆಗ್ಬೇಕಾಗಿರೋದು 1947. ಅದ್ರಲ್ಲಿ ಖಾತಾಗಳು 1591 ಕೊಟ್ಟಿದ್ದೀರಾ, 356 ಬ್ಯಾಲೆನ್ಸ್ ಇದೆ. ತಾವು ಓದ್ ಮೀಟಿಂಗ್ ಅಲ್ಲಿ 1 ತಿಂಗಳಲ್ಲಿ ಮಾಡ್ತೀರಾ ಅಂತ ಹೇಳಿದ್ರಿ, ಇನ್ನ 1 ತಿಂಗಳಲ್ಲಿ ಮಾಡಿಲ್ಲ ನೀವು. ನಮಸ್ತೆ ಸರ್. ನಮಸ್ತೆ. ನಾನು DS ZP ಬಿದರ್ ಸರ್. ಮಾಡ್ತಾರೆ 58 ಆಗಿ 53 ಮಾಡಿದೆ ಸರ್. ಇನ್ನೊಂದು ವಾರ ಕಂಪ್ಲೀಟ್ ಮಾಡ್ತೀವಿ ಸರ್. 53 ಮಾಡಿದ್ದೀರಾ? ಮಾಡಿ ಸರ್. 53 ಮಾಡಿದ್ರೆ ಇನ್ನ 300 ಚಿಲ್ಲರೆ ಬಾಕಿ ಇರ್ತದೆ. ಒಂದು 10 ದಿವಸ ಮಾಡ್ತೀವಿ ಸರ್. ಸ್ವಲ್ಪ ಮಾಡಿ, ಒಂದು 15 ದಿನ ಇನ್ನ 303 ಬಾಕಿ ಇರ್ತದೆ. ಹೌದು ಸರ್. ಆಮೇಲೆ ನಿಮ್ ಜಾಸ್ತಿ ಇರೋದು ಫ್ಲಾಗಿಂಗ್. ಹೌದು ಸರ್. ಅದು 1069 ಇದೆ.
ಸರ್. ಅದೇನು ಅದಕ್ಕೇನು ಡಿಲೇ ಆಗೋದ್ ಕಾರಣ ಇಲ್ಲಲ್ಲ, ಅದಕ್ಕೆ ಪ್ರಶ್ನೆನೇ ಬರಲ್ಲ. ಡಿಲೇ ಮಾಡಿದ ಏನಕ್ಕೆ ಡಿಲೇ ಮಾಡಿದ್ದೀರಾ? 9 and 11 ಇಶ್ಯೂ ಆದ ಕೂಡಲೇ ಅಲ್ಲಿ ಒಕ್ಕೂ ಆಸ್ತಿ ಹೋಗುತ್ತೆ ಸರ್, ಅವಾಗ ಫ್ಲಾಗ್ ಆಗ್ತಾರೆ. ಇದು ನೋಡಿ ನಾನು ತಿರ್ಗಾ 15 ದಿನ ರಿವ್ಯೂ ಮಾಡ್ತೀನಿ. ನಾನು ಮನೆ ಮುಖ್ಯಮಂತ್ರಿಗೂ ನನ್ನ ಮಾಹಿತಿ ಕೊಡಬೇಕಾಗ್ತದೆ. ನಾನು 15 ದಿನ ಆದ್ಮೇಲೆ ರಿವ್ಯೂ ಮಾಡ್ತೀನಿ. ಇದು ಅಪ್ಡೇಟ್ ಮಾಡಿ ನನಗೆ. ಸರಿ ಸರ್. ಓಕೆ ಓಕೆ. ಅರ್ಬನ್ ಡೆವಲಪ್ಮೆಂಟ್ ಇಲ್ಲ ಕನೆಕ್ಟ್ ಆಗಿದ್ದಾರೆ ಸರ್. ಕನೆಕ್ಟ್ ಆಗಿದ್ದಾರಾ? ಇದಾರೆ ಸರ್, ಅದೇ ಕಾಣಿಸ್ತಾ ಇದಾರೆ ಸರ್ ಇಲ್ಲಿ. DUDC ಬೀದರ್, DUDC ಬೀದರ್ ವಿಡಿಯೋ ಆನ್ ಮಾಡ್ಕೊಳ್ಳಿ ಇವ್ರಿ. ಸರ್ ಬಂದ್ರಾ? ಸರ್ ಸರ್ ಏನಾಯ್ತು ನಿಮ್ಗೆ? ಲಾಸ್ಟ್ ನಾವು ಜೂನ್ ಅಲ್ಲಿ ಮೀಟಿಂಗ್ ಮಾಡಿ ಒಂದ್ ತಿಂಗಳು ಟೈಮ್ ಕೇಳ್ಕೊಂಡಿದ್ರಿ. ಒಂದ್ ತಿಂಗಳಲ್ಲಿ ನಮ್ಮ ಖಾತೆಗಳು ಮಾಡ್ತೀವಿ ಅಂತ. 90 ಮಾಡಿದ್ದೀವಿ ಸರ್. ಆಗ ಇಲ್ಲ, ಈಗ ಟೋಟಲ್ ಕೇಳಿ. ಈಗ 546 ಇದ್ದಿದ್ದು 444 ಆಗಿದೆ. 106 ಬ್ಯಾಲೆನ್ಸ್ ಇತ್ತು. ಹಾ ಸರ್. 106 ಅಲ್ಲಿ ಎಷ್ಟಾಗಿದೆ ಈಗ? 106 28 ಆಗಿದೆ ಸರ್. 28. ರಿಮೈನಿಂಗ್ ಒಂದು 15 ಡೇಸ್ ಅಲ್ಲಿ ಮಾಡಿ ಮುಗಿಸ್ತೀವಿ. 15 ಡೇಸ್ ಅಲ್ಲಿ ನಾನು ತಿರ್ಗಾ ರಿವ್ಯೂ ಮಾಡ್ತೀನಿ. ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಆಗಿರ್ಬೇಕು ಅದು. ಆಮೇಲೆ ಫ್ಲಾಗಿಂಗ್ ಆಗ್ಬೇಕಂತೆಲ್ಲ ನಿಮ್ದು. ಜಾಸ್ತಿ ಫ್ಲಾಗಿಂಗೇ ಜಾಸ್ತಿ ಇರೋದು. 369 ಫ್ಲಾಗಿಂಗ್ ಇದೆ. ಹಾ ಸರ್, ಅದನ್ನು ಮುಗಿಸ್ತೀನಿ ಸರ್ ಈ ತಿಂಗಳಲ್ಲಿ. ಯಾವಾಗ? 1 ಮಂತ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ ಸರ್ ಫ್ಲಾಗ್ ಆಫ್. ಎಲ್ಲ 1 ಮಂತ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಇವ್ರು ಏನಂತಾರೆ ಚೇರ್ಮನ್ ಅವರು, ಫ್ಲಾಗ್ ಆಫ್ ಮಾಡೋದು ಒಂದು 2-3 ಡೇಸ್ ಕೆಲಸ ಅಂದ್ರು. ನಾನು ಹೇಳ್ದೆ ಇಲ್ಲ, ಎಲ್ಲ 1 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂತ ರಿಕ್ವೆಸ್ಟ್. 1 ತಿಂಗಳಲ್ಲಿ ಮುಗಿಸ್ತೀನಿ ಸರ್. ಆಯ್ತು ಆಯ್ತು ಆಯ್ತು. ಥ್ಯಾಂಕ್ ಯು. ಓಕೆ ಸರ್. ತಹಸೀಲ್ದಾರ್ ಏನು ಇದಾರೆ ಸರ್ ಅಲ್ಲಿ. ತಹಸೀಲ್ದಾರ್ಗಳು ಯಾವುದೋ ಒಂದು ತಹಸೀಲ್ದಾರ್ಗಳು ಇದಾರ ಅಲ್ಲಿ. ಇದಾರೆ ಸರ್. ತಹಸೀಲ್ದಾರ್ ನೋಡಿ, ಯಾವ ತಹಸೀಲ್ದಾರು ಒಂದು ಕೆಲಸ ಆಗಿಲ್ಲ ಅಂತೆ. ನಾನು ಲಾಸ್ಟ್ ಮೀಟಿಂಗ್ ಅಲ್ಲೂ ಹೇಳಿದ್ದೀನಿ. ಇದೇನು ನನ್ನ ಉಡಾಪೆಗೇನು ವಫ್ ಅದಾಲತ್ ಮಾಡ್ತಾ ಇಲ್ಲ. ನಾನು ಮನೆ ಮುಖ್ಯಮಂತ್ರಿ ಸೂಚನೆ ಮೇಲೆ ನಾನು ಮಾಡ್ತಾ ಇರೋದು. ನಾನು ಎಲ್ಲ ಯಾವ ಡಿಸ್ಟಿಕಲ್ಲಿ ಹೋಗಿ ವಫ್ ಅದಾಲತ್ ಮಾಡ್ತಾ ಇದ್ದೀನಿ. ಮನೆ ಮುಖ್ಯಮಂತ್ರಿಗೆ ನಾನು ರಿಪೋರ್ಟ್ ಮಾಡಬೇಕಾಗ್ತದೆ, ಎಲ್ಲ ಮಾಹಿತಿ ಕೊಡಬೇಕಾಗ್ತದೆ. ಆ ಕಾರಣಕ್ಕೆ ನೋಡಿ ತಹಸೀಲ್ದಾರ್ಗಳು, ನಮ್ಮ ವಫ್ ಆಫೀಸರ್ ಏನು ಹೇಳ್ತಾರಂದ್ರೆ, ಯಾರು ತಹಸೀಲ್ದಾರ್ಗಳು ನೀವು ಹೋದ್ಮೇಲೆ ಏನು ಮಾಡ್ತಾ ಇಲ್ಲ ಅಂತ. ಒಂದು 15 ದಿನ ನಾನು ರಿವ್ಯೂ ಮಾಡ್ತೀನಿ. ಯಾವ ತಹಸೀಲ್ದಾರು ಸರಿ ಕೆಲಸ ಮಾಡಲ್ಲ ಅವನ್ನ ನಾನು ಕ್ರಮ ತಗೊಳ್ಬೇಕಾಗ್ತದೆ ವಿತ್ ADLR. ಸಬ್ಮಿಷನ್ ಸರ್. ಹಾ ಸರ್, ಇದರಲ್ಲಿ ಖಾತಾ ಅಪ್ಡೇಷನ್ ಅಲ್ಲಿ ಸರ್ ಟೋಟಲ್ ನಮ್ದು 1329 ನಲ್ಲಿ ಸರ್ ನಾವು 200 ಮಾಡಿದೀವಿ ಸರ್. ಇನ್ನು 1129 ಮಾಡುವಂತದ್ದು ಬಾಕಿ ಇದೆ ಸರ್. 200 ಏನ್ ಮಾಡಿದೀವಿ ಸರ್. 200ರಲ್ಲಿ 130 ನಾವು ಫ್ಲಾಗ್ ಆಫ್ ಮಾಡಿದೀವಿ ಸರ್. ಇನ್ನು 70 ಮಾಡಬೇಕಾಗಿದೆ ಸರ್. ಅದನ್ನ ಈಗ ವಿದಿನ್ ಅ ವೀಕ್ಸ್ ಟೈಮ್ ಆ 70 ಕೂಡ ಫ್ಲಾಗ್ ಆಯ್ತು ಮಾಡಿ. ಒಂದು 15 ಡೇಸ್ ಅಲ್ಲಿ ಮಾಡಿ. ನಾನು 15 ಡೇಸ್ ಆದ್ಮೇಲೆ ರಿವ್ಯೂ ಮಾಡ್ತೀನಿ ನಾನು. ಎಸ್ ಸರ್. ಇನ್ನೊಂದು ಸಬ್ಮಿಷನ್ ಸರ್. ಈಗ ನಾವು ಮಾಡುವಂತದ್ದೇನು 1129 ಇದೆ ಅಲ್ಲ ಸರ್, ಆ 1129 ಅಲ್ಲಿ ಏನಾಗಿದೆ ಸರ್, ಗವರ್ಮೆಂಟ್ ಲ್ಯಾಂಡ್ ಜೊತೆ ಪ್ರೈವೇಟ್ ಲ್ಯಾಂಡ್ ದವ್ರನ್ನು ಕೂಡ ಸೇರ್ಪಡೆ ಆಗಿದ್ದಾರೆ ಸರ್. ಸೊ ಹಂಗಾಗಿ ಕಾಲಮ್ 11 ನಲ್ಲಿ ಇದು ವಕ್ಫ್ ಲ್ಯಾಂಡ್ ಅಂತ ಇನ್ಕ್ಲೂಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರ್. ಅವ್ರನ್ನ ಹಿಯರಿಂಗ್ ಮಾಡ್ಬೇಕಾಗುತ್ತೆ ಸರ್. ಹಿಯರಿಂಗ್ ಮಾಡಿ ಸರ್ವೆ ಮಾಡಿ ಆ ಪ್ಲಾಟ್ ಐಡೆಂಟಿಫೈ ಮಾಡಿ ನಾವು ಕಾಲಮ್ 11 ಅಲ್ಲಿ ತಗೊಂಡು ಫ್ಲಾಗ್ ಆಫ್ ಮಾಡಬೇಕಾಗುತ್ತೆ ಸರ್. ಸೊ ಈ 1129 ಆಲ್ಮೋಸ್ಟ್ ಈ 1129 ಅಲ್ಲಿ ಮೇಜರ್ 95% ಅದೇ ಕೇಸ್ಗಳು. ಸರ್ ಒಂದ್ ನಿಮಿಷ, ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅದು ನಾವು ನಮ್ಮ ಸಚಿವರಿಂದ ಒಂದು ಲೆಟರ್ ಬರೆಸ್ತೀವಿ. ನೀವು ಸರ್ವೇಯರು ಮತ್ತು ನಮ್ಮ ವಫ್ ಆಫೀಸರ್ ವಿತ್ ADLR ಜಾಯಿಂಟ್ ಒಂದು ಸರ್ವೆ ಮಾಡ್ಬೇಕು ಸರ್. ಅದಾದ್ರೆ ಮಾತ್ರ ಅದು ಕ್ಲಾರಿಟಿ ಸಿಗುತ್ತೆ. ಇಲ್ಲ ಅಂದ್ರೆ ಅದು ನೀವು ಇನ್ನು 1 ವರ್ಷ ಆದ್ರೂ ಮಾಡಕ್ಕಾಗಲ್ಲ ಸರ್. ಓಕೆ, ಆ ಜಾಯಿಂಟ್ ಮಾಡಿ ಸರ್ ಅದು. ಎಸ್ ಸರ್. ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು. ನೀವು ಮುಂದುವರಿಸಿ. ಇನ್ನೊಂದು ಸಬ್ಮಿಷನ್ ಸರ್, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಲಿಂದ ಸರ್. ತಾವು ಕಬ್ರಸ್ತಾನ್ ಲ್ಯಾಂಡ್ ಬಗ್ಗೆ ಕೇಳಿದ್ರಿ ಸರ್. ಒಟ್ಟಾರೆಯಾಗಿ ಸರ್ ನಮ್ಮಲ್ಲಿ ಹಿಂದೆ ಇರ್ತಕ್ಕಂಥ ಪೆಂಡೆನ್ಸಿ ಪ್ಲಸ್ ತಾವು ಬಂದ್ಮೇಲಿಂದ ಏನ್ ಅಪ್ಲಿಕೇಶನ್ಸ್ ತಗೊಂಡಿತ್ತು ಸರ್, ಟೋಟಲ್ ಅದರಲ್ಲಿ 53 ಕೇಸ್ ಆಗಿದೆ ಸರ್. 53 ಬಂದಿದೆ ಸರ್. ಹೊಸದಾಗಿ ತಾವು ಬಂದ್ಮೇಲೆ 34 ಇದ್ದು ಸರ್. ಟೋಟಲ್ 53. ಅದರಲ್ಲಿ 3 ವಿಲೇವಾರಿ ಆಗಿದೆ ಸರ್. ಟೋಟಲ್ 50ರಲ್ಲಿ ಸರ್ ನಮ್ದು ಮೇಜರ್ ಇರೋದು ಬೀದರ್ ಅಲ್ಲಿ ಸರ್. ಬೀದರಲ್ಲಿ 27 ಬೀದರಲ್ಲಿ ಇರೋದು, ಮ್ಯಾಕ್ಸಿಮಮ್ ಬೀದರಲ್ಲಿ ಇದೆ ಸರ್. ಹೌದು. ಅದರಲ್ಲಿ ಅವರು ಆಲ್ಮೋಸ್ಟ್ ಒಂದು 15 ಹಿಂಬರ ರೆಡಿ ಮಾಡಿದ್ದಾರೆ ಸರ್. ಲ್ಯಾಂಡ್ ಅವೈಲೇಬಲ್ ಇಲ್ಲ ಅಂತ ಸರ್. ರಿಮೈನಿಂಗು ಈ ವಾರದಲ್ಲಿ ಅದನ್ನ ಕ್ಲಿಯರ್ ಮಾಡ್ತೀವಿ ಸರ್. ಆಮೇಲೆ ಔರಾದ್ನಲ್ಲಿ 2 ಇದೆ ಸರ್. ಅಲ್ಲಿ 2 ಲ್ಯಾಂಡ್ ಇಲ್ಲ ಅಂತ ರಿಪೋರ್ಟ್ ಆಗಿದೆ ಸರ್. ಕಮಲ್ ನಗರ್ ಇಲ್ಲ ಒಂದ್ ನಿಮಿಷ ಸಾಹೇಬ್ರೆ, ಒಂದ್ ನಿಮಿಷ ಕೇಳಿಲ್ಲಿ.
ಈಗ ಸರ್ಕಾರದ ಆದೇಶ ಹೊಡಿ. ಈಶ್ವರ್ ಖಂಡ್ರೆ ಸಾಹೇಬ್ರು ಈಗ ಮಾತಾಡುವಾಗ ಅಂದರು, ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು 2000 ಹಿಂದಿನ ಸರ್ಕಾರದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಆದೇಶ ಮಾಡಿದ್ದಾರೆ, ಬರೀ ಮುಸಲ್ಮಾನ್ಗಂತ ಇಲ್ಲ, ಎಲ್ಲ ಸಮಾಜದ ವರ್ಗವ್ರಿಗೂ ಎಲ್ಲೆಲ್ಲಿ ಮಶಾನದ ಜಾಗ ಬೇಕಾಗ್ತದೆ ಅವ್ರು ನಮ್ಮ ಸರ್ಕಾರಿ ಜಾಗ ಇದ್ದರೆ ಯಾವುದನ್ನ ಪರ್ಪಸ್ ಇರಲಿ ಕೊಡಬೇಕು, ಇಲ್ಲ ಪ್ರೈವೇಟ್ ಲ್ಯಾಂಡ್ ಪರ್ಚೇಸ್ ಆದರೂ ಕೊಡಬೇಕಂತ ಆದೇಶ ಮಾಡಿದ್ದಾರೆ. ಅದೇ ಥರ ಮುಸಲ್ಮಾನ್ಗೂ ಮಾಡಿದ್ದಾರೆ. ಮುಸಲ್ಮಾನ್ ಹೆಚ್ಚಿನ ಸಂಖ್ಯೆ ಎಲ್ಲಿದ್ದಾರೆ, ಅಗತ್ಯ ಎಲ್ಲೆಲ್ಲಿದೆ, ಪಾಪ್ಯುಲೇಷನ್ ಹೆಚ್ಚಾಗಿದೆ, ಎಲ್ಲ ಅಗತ್ಯ ಇದೆ, ನಾವು ಸರ್ಕಾರ ಯಾವುದನ್ನ ಪರ್ಪಸ್ ಇರಲಿ ನಾವು ಜಾಗವನ್ನು ಅಲಾಟ್ ಮಾಡಬೇಕು. ಬೈ ಚಾನ್ಸ್ ಸರ್ಕಾರಿ ಜಾಗ ಇಲ್ಲ ಅಂದ್ರೂ ನಾವು ಪ್ರೈವೇಟಲ್ಲಿ ಪರ್ಚೇಸ್ ಮಾಡಿಕೊಡ್ಬೇಕಂತ ಆದೇಶ ಮಾಡಿದ್ದಾರೆ. ಈಗ ಈಶ್ವರ್ ಖಂಡ್ರೆ ಸಾಹೇಬರು ಹೇಳಿದ್ದಾರೆ ನೋಡಿ. ಅದೇ ಸರ್ ಸಬ್ಮಿಷನ್ ಸರ್, ಈಗ ಅದನ್ನೇ ನಾವು ಐಡೆಂಟಿಫೈ ಮಾಡ್ತಾ ಇದೀವಿ ಸರ್. ಕೆಲವೊಂದು ಪಟ್ಟ ಲ್ಯಾಂಡ್ ನಲ್ಲಿ ಇದೆ ಸರ್, ಅದನ್ನ ಪರ್ಚೇಸ್ ಮಾಡೋದಕ್ಕೆ ಮೂವ್ಮೆಂಟ್ ಮಾಡ್ಕೊಳ್ತಾ ಇದೀವಿ ಸರ್. ಎಲ್ಲಿ ಪಟ್ಟ ಲ್ಯಾಂಡು ಕೊಡುವಂತದ್ದು ಇಲ್ಲ, ಆಮೇಲೆ ಗೌರ್ಮೆಂಟ್ ಲ್ಯಾಂಡು ಇಲ್ಲ ಅಂತದರಲ್ಲಿ ಹಿಂಬರ ಕೊಡ್ತಾ ಇದೀವಿ ಸರ್. ಓಕೆ, ಅಂದ್ರೆ ಈಗ ಪಟ್ಟ ಲ್ಯಾಂಡ್ ಅಂತಂದ್ರೆ ಊರ್ ಬಿಟ್ಟು ದೂರ ಇದರಲ್ಲಿ ಪಟ್ಟ ಲ್ಯಾಂಡ್ ಅವೈಲೇಬಲ್ ಆಗ್ತಾ ಇದೆ ಸರ್, ಅಲ್ಲಿ ಹೋಗೋದು ಕಷ್ಟ ಊರ್ ಬಿಟ್ಟು ಹೋಗೋದು ಕಷ್ಟ ಆಗ್ತದೆ. ಸರ್ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿಕೊಡ್ಬೇಕಂತ ಆದೇಶ ಮಾಡಿದ್ದಾರೆ. ಆರ್ಡರ್ ಕಾಪಿನ ಇದೆ ನೋಡಿ ಅದು. ಎಸ್ ಸರ್, ಎಸ್ ಸರ್. ಸರ್ ಒಂದು ಸಬ್ಮಿಷನ್, ತಹಸೀಲ್ದಾರ್ ಹುಮ್ನಾಬಾದ್ ಅವರು ನಿಮ್ಮ ಜೊತೆಲಿ ಇದ್ದಾರೆ ಸರ್ ಅಲ್ಲಿ? ಇದ್ದಾರೆ ಸರ್. ಅಲ್ಲಿ 5 ನಮ್ಮವು ಅಪ್ಲಿಕೇಶನ್ ಇದಾವೆ. ನಾವು ಅಪ್ಲಿಕೇಶನ್ ಜೊತೆಗೆ ನಾವು ಅಲ್ಲಿ ಎಲ್ಲಿ ಲ್ಯಾಂಡ್ ಅವೈಲೇಬಲ್ ಇದೆ ಅಂತೇಳಿ ನಾವು RTCನೂ ಹಾಕಿ ಕೊಟ್ಟು ಸರ್ವೆ ನಂಬರು ಕೊಟ್ಟಿದ್ದೀವಿ. ಅವ್ರಿಗೆ ದಯವಿಟ್ಟು ಸ್ವಲ್ಪ ಮಾತಾಡಕ್ಕೆ ಹೇಳಿ ಸರ್. ಓಕೆ ಓಕೆ, ಅದೇ ಇವರು ಇಲ್ಲೇ ಇದ್ದಾರೆ, ಅದ್ರ ಬಗ್ಗೆ ನಾನು ಹೇಳ್ತೇನೆ, ಅವ್ರಲ್ಲಿಂದನೇ ಮಾಹಿತಿ ತಗೊಂಡಿದ್ರಿ. ಸೊ 5ರಲ್ಲಿ 2 ಫಾರೆಸ್ಟ್ ಲ್ಯಾಂಡ್ ಇದೆ ರೀ. ಒಂದು ಲ್ಯಾಂಡ್ ಅವೈಲೇಬಲ್ ಇದೆ, ಒಂದ್ ಕಡೆ ಲ್ಯಾಂಡ್ ಅವೈಲೇಬಲ್ ಇದೆ, VRA ರಿಪೋರ್ಟ್ಗೆ ವೇಟ್ ಮಾಡ್ತಾ ಇದೀವಿ. ಒಂದು ಹುಮ್ನಾಬಾದ್ ನಲ್ಲಿ ಕೇಳಿದ್ದು ಲ್ಯಾಂಡ್ ಇಲ್ಲ ರೀ. ಇನ್ನೊಂದ್ ಕಡೆ ಲ್ಯಾಂಡ್ ಅವೈಲೇಬಲ್ ಇದೆ, ಒಂದು ಎಕ್ಸ್ಟ್ರಾ ಲ್ಯಾಂಡ್ ಕೇಳ್ತಾ ಇದಾರೆ, ಅಲ್ಲಿ ಅದನ್ನ ಪ್ರೊಸೆಸ್ ಮಾಡ್ತಾ ಇದೀವಿ. ನಮ್ಮ ಅವರಿಗೆ ಎಷ್ಟು ಲ್ಯಾಂಡ್ ಬೇಕನ್ನುವಂಥದ್ದು ಅದನ್ನ ಪ್ರೊಸೆಸ್ ಮಾಡ್ತಾ ಇದೀವಿ. ಟೋಟಲ್ 5 ಕೇಸಸ್ ಇದೆ ಸರ್. ಆ ಸರ್ವೆ ಬಗ್ಗೆ ಏನು ಹೇಳ್ತಾ ಇದಾರೆ ಸರ್, ಅವ್ರಿಗೆ ಮಾತಾಡಕ್ಕೆ ಹೇಳಿ ಸರ್. ನಾನು 2-3 ಸರಿ ಫೋನ್ ನಲ್ಲಿ ಮಾತಾಡಿದ್ದೇನೆ ಅವ್ರಿಗೆ ನಾನು. ತಹಸೀಲ್ದಾರ್ ಅವ್ರು ಬರ್ರಿ. ತಹಸೀಲ್ದಾರ್ ಹುಮ್ನಾಬಾದ್ ತಹಸೀಲ್ದಾರ್. ಮಾತಾಡ್ರಿ ಚೇರ್ಮನ್ ರೀ. ನಮಸ್ತೆ ಸರ್. ನಮಸ್ತೆ ಮಾ. ಸರ್ ನಮ್ಮ ಹತ್ರ 5 ಏನಿದೆ ಸರ್, ಈಗಾಗಲೇ ಸರ್ ಅವ್ರು ಹೇಳಿದ ಹಾಗೆ ಹುಮ್ನಾಬಾದ್ ಪ್ರಾಪರ್ ಒಳಗೆ ಸರ್ ಲ್ಯಾಂಡ್ ಅವೈಲೇಬಿಲಿಟಿ ಇಲ್ಲ ಸರ್. ರಿಕ್ವೈರ್ಮೆಂಟ್ ಇದೆ ಸರ್ ಕಬ್ರಸ್ತಾನ್ದು, ಆದ್ರೆ ಲ್ಯಾಂಡ್ ಅವೈಲೇಬಿಲಿಟಿ ಇಲ್ಲ ಸರ್. ಇನ್ನೊಂದು 2 ಕಡೆ ಏನಾಗಿದೆ ಸರ್, ಫಾರೆಸ್ಟ್ ಲ್ಯಾಂಡ್ ಇದೆ ಸರ್. ಫಾರ್ ಎಕ್ಸಾಂಪಲ್ ಕಲ್ಲೂರ್ ಮತ್ತು ಕುಮಾರ್ ಚಿಂಚೋಲಿ ಒಳಗ 2 ಕಡೆ ಬೇಕಾಗಿದೆ ಸರ್. ಅದು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಬ್ರಸ್ತಾನ್ ಇದೆ ಸರ್, ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಒಳಗಿದೆ ಸರ್. ಅದು ಫಾರೆಸ್ಟ್ ಆಕ್ಟ್ ಒಳಗೆ ನಾವು ಕ್ಲೇಮ್ ಮಾಡಬಹುದು ಸರ್. ಇದು 3 ಆಯ್ತು ಸರ್. 4th ಏನಿದೆ ಸರ್, ಆಲ್ರೆಡಿ ಒಂದು ಹುಡುಗಿ ಒಳಗ ಸಾರ್ವಜನಿಕ ರುದ್ರಭೂಮಿ ಬಿಟ್ಟು ಇನ್ನೊಂದು ಕಬ್ರಸ್ತಾನ್ ಇದೆ ಸರ್. ಇದು ಒಂದ್ ಏನ್ ಕೇಳ್ತಾ ಇದ್ರ, ಇದು 3rd ಒನ್ ಇದೆ ಸರ್. ಸೊ ಇನ್ನೊಂದು ದುಮನ್ಸೂರ್ ಒಳಗೆ ಕೇಳಿದ್ದಾರೆ ಸರ್, ನಮ್ VRI ರಿಪೋರ್ಟ್ ರೆಡಿ ಇದೆ, ಅದು ಕೂಡ ಇಂಪ್ಲಿಮೆಂಟ್ ಆಗುತ್ತೆ ಸರ್. 5th ಒನ್ ಸರ್. ಸೊ ನಮ್ಮ ಹತ್ರ ಖಾತಾದ ಏನಾಗಿದೆ ಸರ್, ಹುಮ್ನಾಬಾದ್ ಒಳಗ ತಾವು ಮೀಟಿಂಗ್ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರು ಸರ್ ಇದ್ರ ಬಗ್ಗೆ. ನಮ್ಮ ಹತ್ರ 8 ಪೆಂಡಿಂಗ್ ಇತ್ತು ಸರ್, ಅದು 8 ಆಲ್ರೆಡಿ ನಾವು RTC ಜನರೇಟ್ ಮಾಡಿ. ಈ ಕೆಲವು ಈಗ ಫಾರ್ಮೆಟ್ ನಂಬರ್ 4 ಒಳಗಿದೆ ಸರ್, ಪ್ರೊಸೆಸ್ ರಿಪೋರ್ಟ್ ಏನಿದೆ ಸರ್ ವರ್ಕ್ ಪ್ರಾಪರ್ಟೀಸ್ದು, ಅದರೊಳಗೆ ಅಪ್ಡೇಷನ್ ಸಮಸ್ಯೆ ಏನ್ ಬರ್ತಾ ಇದೆ ಸರ್, ನಮ್ಮ ಹತ್ರ 171 ತೋರಿಸಿದ್ದಾರೆ, ಬಟ್ ಇರೋದು 134 ಅಷ್ಟೇ ಸರ್. ಸೊ ಇಲ್ಲಿ ಏನಾಗಿದೆ ಸರ್, ಮಲ್ಟಿಪಲ್ ಇಶ್ಯೂಸ್ ಇದೆ ಸರ್. 134 ಏನ್ ಯಾಕೆ ಪೆಂಡಿಂಗ್ ಇದೆ ಫ್ಲಾಗಿಂಗ್ ಅಂದ್ರೆ ಮಿಸ್ ಮ್ಯಾಚ್ ಇದೆ ಸರ್. ಫಾರ್ ಎಕ್ಸಾಂಪಲ್ ಇಲ್ಲಿ 35 ಎಕರ್ಸ್ ಇರುತ್ತೆ ಸರ್, ಅಲ್ಲಿ ನಮ್ಗೆ ಮಾರ್ಕ್ ಮಾಡೋದು 15x15 ಇದೆ ಸರ್. ಸೊ 35 ಎಕರ್ಸ್ ಒಳಗ 15x15 ನಾರ್ತ್ ಲಿಂದ್ ಮಾಡ್ಬೇಕಾ, ಸೌತ್ ಲಿಂದ್ ಮಾಡ್ಬೇಕಾ, ಲೆಫ್ಟ್ ಲಿಂದ್ ಮಾಡ್ಬೇಕಾ, ರೈಟ್ ಲಿಂದ್ ಅಂತ ಕರೆಕ್ಟ್ ನಕಾಶೆನೂ ಇಲ್ಲ ಸರ್, ಸರ್ವೆ ರಿಪೋರ್ಟ್ನೂ ಇಲ್ಲ ಸರ್. ಒಂದ್ ವೇಳೆ ಸರ್ವೆ ಆಗಿದೆ ಅಂದ್ರೆ ಇದು ಎಲ್ಲ ಫ್ಲಾಗಿಂಗ್ ಆಗ್ಲಿಕ್ಕೆ ಈಸಿ ಆಗುತ್ತೆ ಸರ್. ಮೇಡಮ್ ಅದಕ್ಕೆ ನಾನು ಜಂಟಿ ಸರ್ವೆ ಮಾಡಿ ಸರ್ವೆ ಮಾಡಿದ್ರೆ ಮಾತ್ರ ಆಗಕ್ ಸುಲಭ ಆಗ್ತದಮ್ಮ. ಜಂಟಿ ಸರ್ವೆ ಮಾಡಿ ನೀವು. ಸರ್ ಅದು ನಮ್ ಸರ್ ಎಸ್ ಸರ್, ಸರ್ವೆ ಯಾವ್ದು ಸರ್ವೆ ಅಗತ್ಯ ಇದ್ದಿದ್ದಿಲ್ಲ ಸರ್. ನಾವು ವರ್ಕ್ ಆಫೀಸರ್ ಜೊತೆ ಕಂಟಿನ್ಯೂ ಟಚ್ ಒಳಗೆ ಇದ್ದೀವಿ ಸರ್. ಅವ್ರು ಬರ್ತಾ ಇರ್ತಾರೆ ಸರ್, ನಾವು ಅದು ಡಿಸ್ಕಸ್ ಮಾಡಿ ಅವ್ರ ಕಡೆಯಿಂದ ಲಿಸ್ಟ್ ತಗೊಂಡು ನಾವು ಇಂಪ್ಲಿಮೆಂಟ್ ಮಾಡಿ ಸರ್. ಮೇಡಮ್ ಒಂದ್ ನಿಮಿಷ, ನಿಮ್ಮ ವಫ್ ಆಫೀಸರಿಗೆ ನಾನು ಪದೇ ನಾನು ಫೋನ್ ಮಾಡಿ ಮಾತಾಡ್ತಾ ಇದ್ದೇನೆ, ಅವ್ರು ನಮ್ಮ ಜೊತೆಗೆ ಇದ್ದಾರೆ. ನೀವು ತಹಸೀಲ್ದಾರು, ಅವರು ಮತ್ತೆ ಸರ್ವೇಯರು 3 ಸೇರ್ಕೊಂಡು ಅದು ನೀವು ಸರ್ವೆ ಮಾಡಿದ್ರೆ ಮಾತ್ರ ಅದು ಪ್ರಾಬ್ಲಮ್ ಸಮಸ್ಯೆ ಬಗೆಹರಿಸಕ್ ಸಾಧ್ಯ ಆಗೋದು. ಸರ್ ಮಾಡ್ತೀವಿ ಸರ್, ಅದು ಒಂದ್ ಜಂಟಿ ಸಮೀಕ್ಷೆ ಮಾಡ್ತೀವಿ ಸರ್. ಅದು ಆಯ್ತಂದ್ರೆ ಈಸಿ सर सर्वे बोले तो कन्नड़ बोलो जी. ಇಲ್ಲ ಈಗ ನೋಡಿ ನಾ ಏನ್ ಹೇಳ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ 35 ಎಕರ್ಸ್ ಇದೆ ಕರೆಕ್ಟ್. ಇಲ್ಲಿ ನೀವು ಗೆಜೆಟ್ ಪ್ರಕಾರ 15x15 ಮಾಡ್ರಿ ಅಂತ ಹೇಳ್ತೀರಾ. ಸೊ ನೀವು ಬಂದ್ ಅಟ್ ಲೀಸ್ಟ್ ನಮ್ಗೆ ಐಡೆಂಟಿಫಿಕೇಶನ್ ಮಾಡ್ಕೊಟ್ಟಿದ್ರೆ ಏನಾಗುತ್ತೆ, ADLR ಅವ್ರ ಸಹಕಾರ ತಗೊಂಡು ನಾವ್ ಏನ್ ಮಾಡ್ತೀವಿ, DDLR ADLR ಅವ್ರ ಸಹಕಾರ ತಗೊಂಡು 15x15 35 ಎಕರ್ಸ್ ಒಳಗೆ ಎಲ್ಲಿದೆ ಅಂತ ಮಾರ್ಕ್ ಮಾಡಿ ಫ್ಲಾಗಿಂಗ್ ಮಾಡಿದ್ರೆ ಏನಾಗುತ್ತೆ, ಉಳ್ಕಿದ ಲ್ಯಾಂಡ್ ಏನಿದೆ ಕಂಟೆಂಪ್ಟ್ ಆಫ್ ಕೋರ್ಟ್ ನು ಆಗಂಗಿಲ್ಲ, ಕೋರ್ಟ್ ಇಶ್ಯೂನು ಆಗಂಗಿಲ್ಲ. ಒನ್ ಟೈಮ್ ಜೈಂಟ್ ಸರ್ವೆ ಮಾಡ್ಕೊಂಡು ಮಾಡ್ರಿ. ಅದು ಹೇಳಿದೀವಮ್ಮ, ಜೈಂಟ್ ಸರ್ವೆ ಮಾಡ್ರಮ್ಮ.
ಸರ್ ಮಾಡ್ತೀವಿ ಸರ್. ಆಯ್ತು. ಆಮೇಲೆ ತಿರ್ಗಾ ನಾನು ಈಗ ತಾವು ಅಲ್ಲಿ ಮಿನಿಸ್ಟರ್ ಕಾಯ್ತಾವ್ರೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಈಶ್ವರ್ ಖಂಡ್ರೆ ಸಾಹೇಬ್ರು ಕಾಯ್ತಾವ್ರೆ, ಅವ್ರ ಜೊತೆ ಮೀಟಿಂಗ್ ಮುಂದುವರಿಸಿ ನಾನು ಇಲ್ಲಿ ಮೀಟಿಂಗ್ ಇಲ್ಲಿ ಮುಗಿಸ್ತೀನಿ. ನಾನು 15 ದಿನ ಆದ್ಮೇಲೆ ತಿರ್ಗಾ ರಿವ್ಯೂ ತಗೊಂತೀನಿ ಒಂದು. ಶೋರ್ ಸರ್. ನಮಸ್ತೆ ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ಲರಿಗೂ. ಮಾನ್ಯ ಜಿಲ್ಲಾಧಿಕಾರಿಗಳು, ಅಡಿಷನಲ್ ಜಿಲ್ಲಾಧಿಕಾರಿಗಳು ಹಾಗೂ CEO ZP ಹಾಗೂ DUDC ಎಲ್ಲರಿಗೂ ಸಹ ಎಲ್ಲ ಅಧಿಕಾರಿಗಳು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ ಸರ್. ಮಾನ್ಯ ಸಚಿವರಿಗೂ ಸಹ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಚೇರ್ ಮಾಡಿದ್ದಕ್ಕಾಗಿ ಮಾನ್ಯ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಮತ್ತು ಮಾನ್ಯ ನಮ್ಮ ವಕ್ಫ್ ಬೋರ್ಡ್ ಚೇರ್ಮನ್ ರಾದ ಅನ್ವರ್ ಬಾಷಾ ಸಾಹೇಬ್ರಿಗೂ ಸಹ ಮತ್ತು ಎಲ್ಲ ಅಧಿಕಾರಿಗೆ ಅಭಿನಂದನೆ ಸಲ್ಲಿಸಿ ಮುಕ್ತಾಯ ಮಾಡ್ತೀವಿ ಸರ್. ಥ್ಯಾಂಕ್ ಯು. आज की वीडियो कॉन्फ्रेंसिंग में ज़िले के लिए जो कब्रिस्तान की ज़रूरत है, ख़ास करके बीदर के लिए जो मांगी गई थी, उस पर भी बात हुई। डिप्टी कमिश्नर और मुतल्लका अफसरान से ज़मीर अहमद खान ने इस बात को रखा कि वहाँ के जो मसाइल हैं उस तरह को हल करने के लिए क्या क्या अपडेट लिया गया। कैमरा पर्सन समीर के साथ शाहिद काजी, बेंगलुरु।